ಮಿತ್ರರೇ ನಮಸ್ಕಾರ. ನಿತಿ ಡಿಕೋಡ್ಗೆ ಸ್ವಾಗತ. ನಮ್ಮ ವಿಡಿಯೋ ನೋಡುವ ಹಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ನಿಲ್ಲಿ. ಮಿತ್ರರೇ, ಈಗ ಒಂದು ವಿಚಿತ್ರ ಪರಿಸ್ಥಿತಿ ಭಾರತದಲ್ಲಿ ಕಾಣಿಸುತ್ತಿದೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತಿರುವ ಮಿಡಲ್ ಈಸ್ಟ್ ಯುದ್ಧ ಇದೀಗ ನಿಧಾನವಾಗಿ ಪ್ರತಿಯೊಬ್ಬ ಭಾರತೀಯರ ಅಡುಗೆ ಮನೆಯನ್ನೇ ತಲುಪುತ್ತಿರುವಂತೆ ಕಾಣಿಸುತ್ತಿದೆ. ಕೆಲವು ನಗರಗಳಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಉದ್ದದ ಸಾಲುಗಳು ಕಾಣಿಸುತ್ತಿವೆ. ಜನರು ಮುಂಜಾನೆ ತಿಂಡಲೇ ಗ್ಯಾಸ್ ಸಿಲಿಂಡರ್ ಪಡೆಯಲು ಕ್ಯೂನಲ್ಲಿ ನಿಂತಿದ್ದಾರೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಸರ್ಕಾರ ಹೇಳುತ್ತಿದೆ ದೇಶದಲ್ಲಿ ಗ್ಯಾಸ್ ಕೊರತೆ ಇಲ್ಲ ಎಂದು. ಆದರೆ ಜನರು ಏಜೆನ್ಸಿಗಳ ಮುಂದೆ ಗಂಟೆಗಟ್ಟಲೆ ನಿಂತಿರುವುದು ಯಾಕೆ? ಇದಕ್ಕೆ ಪ್ರಮುಖ ಕಾರಣ ಪ್ಯಾನಿಕ್ ಬೈಯಿಂಗ್. ಮಿಡಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಯುದ್ಧ ಇನ್ನೂ ದೀರ್ಘಕಾಲ ಮುಂದುವರಿಯಬಹುದು ಎಂಬ ಭೀತಿ ಜನರಲ್ಲಿ ಆತಂಕವನ್ನು ಹುಟ್ಟಿಸಿದೆ. ಅದರ ಪರಿಣಾಮವಾಗಿ ಬಹಳಷ್ಟು ಜನರು ಒಂದಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ಬುಕ್ ಮಾಡಲು ಆರಂಭಿಸಿದ್ದಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಏಕಾಏಕಿ ಹೆಚ್ಚಾಗಿದೆ. ಪೆಟ್ರೋಲಿಯಂ ಸಚಿವಾಲಯದ ಪ್ರಕಾರ ಭಾರತದಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು ಈಗಾಗಲೇ ಸುಮಾರು 30% ಹೆಚ್ಚಿಸಲಾಗಿದೆ ಮತ್ತು ದೇಶದಲ್ಲಿ ಗ್ಯಾಸ್ ಪೂರೈಕೆ ವ್ಯವಸ್ಥೆ ಸ್ಥಿರವಾಗಿದೆ ಎಂದು ಸರ್ಕಾರ ಹೇಳುತ್ತಿದೆ. ಆದರೆ ನೆಲದ ಮೇಲಿನ ಪರಿಸ್ಥಿತಿ ಸ್ವಲ್ಪ ಬೇರೆ ರೀತಿಯಲ್ಲಿ ಕಾಣಿಸುತ್ತಿದೆ. ದೆಹಲಿ, ಚಂಡೀಗಢ ಸೇರಿದಂತೆ ಹಲವು ನಗರಗಳಲ್ಲಿ ಜನರು ಬೆಳಗ್ಗೆ 6 ಗಂಟೆಯಿಂದಲೇ ಸಾಲಿನಲ್ಲಿ ನಿಲ್ಲುತ್ತಿರುವ ದೃಶ್ಯಗಳು ಕಾಣಿಸುತ್ತಿವೆ. ಕೆಲವು ಕುಟುಂಬಗಳು 2 ದಿನಗಳಿಂದ ಗ್ಯಾಸ್ ಇಲ್ಲದೆ ಅಡುಗೆ ಮಾಡಲು ಪರದಾಡುತ್ತಿದ್ದಾರೆ. ಇದರ ಪರಿಣಾಮ ಸಣ್ಣ ಗಲಾಟೆಗಳು ಮತ್ತು ನೂಕುನುಗ್ಗಲುಗಳು ಕೂಡ ಕಾಣಿಸುತ್ತಿವೆ. ಈ ಸಮಸ್ಯೆ ಕೇವಲ ಮನೆಗಳಿಗೆ ಮಾತ್ರ ಸೀಮಿತವಲ್ಲ, ಮದುವೆ ಸಮಾರಂಭಗಳ ಮೇಲೂ ಇದರಿಂದ ಪರಿಣಾಮ ಕಾಣಿಸುತ್ತಿದೆ. ಚಂಡೀಗಢನ ಒಂದು ಮದುವೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಅಡುಗೆಯನ್ನು ಕಟ್ಟಿಗೆಯ ಒಲೆಯ ಮೇಲೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸಾಮಾನ್ಯವಾಗಿ ಗ್ಯಾಸ್ ಸ್ಟವ್ ಬಳಸುವ ಅಡುಗೆಗಾರರು ಕೂಡ ಈಗ ತಾತ್ಕಾಲಿಕವಾಗಿ ಹಳೆಯ ವಿಧಾನಗಳಿಗೆ ಮರಳಬೇಕಾದ ಸ್ಥಿತಿ ಬಂದಿದೆ. ಈ ಬಿಕ್ಕಟ್ಟಿನ ನಡುವೆ ಪೆಟ್ರೋಲಿಯಂ ಸಚಿವಾಲಯ ಜನರಿಗೆ ಒಂದು ಮನವಿ ಮಾಡಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗುಂಪು ಸೇರುವುದನ್ನು ತಪ್ಪಿಸಿ ಆನ್ಲೈನ್ ಮೂಲಕ ಬುಕ್ ಮಾಡಿ ಮತ್ತು ಹೋಮ್ ಡೆಲಿವರಿ ಗಾಡಿ ಕಾಯಿರಿ ಎಂದು ತಿಳಿಸಿದೆ. ಯಾಕಂದ್ರೆ ಏಜೆನ್ಸಿಗಳ ಮುಂದೆ ಜನಸಮೂಹ ಹೆಚ್ಚಾದರೆ ವಿತರಣಾ ವ್ಯವಸ್ಥೆ ಇನ್ನಷ್ಟು ನಿಧಾನವಾಗಬಹುದು. ಈ ಸಮಯದಲ್ಲಿ ಕಾಳಸಂತೆ ಕೂಡ ಸಕ್ರಿಯವಾಗಿದೆ. ಕೆಲವೆಡೆ ಸಿಲಿಂಡರ್ ಬೆಲೆ 2 ಪಟ್ಟು ಹೆಚ್ಚಾಗಿದೆ ಎಂಬ ದೂರುಗಳು ಕೇಳಿಬರುತ್ತಿದೆ. ಇದನ್ನು ತಡೆಯಲು ಪೊಲೀಸರು ಕೂಡ ಎಚ್ಚರಿಕೆ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಮಾಹಿತಿ ಹರಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಸಮಸ್ಯೆಯ ಮೂಲ ಕಾರಣ ಜಾಗತಿಕ ಇಂಧನ ಸಾಗಾಣಿಕೆ ಮಾರ್ಗ. ಭಾರತಕ್ಕೆ ಬೇಕಾದ ಬಹುತೇಕ ಗ್ಯಾಸ್ ಕತಾರ್ನಿಂದ ಬರುತ್ತದೆ. ಅದು ಸಾಗುವ ಪ್ರಮುಖ ಹಾದಿ ಸ್ಟ್ರೇಟ್ ಆಫ್ ಹಾರ್ಮುಜ್. ಈ ಹಾದಿ ಮಿಡಲ್ ಈಸ್ಟ್ ಸಂಘರ್ಷದ ಕಾರಣದಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿ ಬಿಟ್ಟಿದೆ. ಅದರಿಂದ ಸಪ್ಲೈ ಚೈನ್ ಮೇಲೆ ಒತ್ತಡ ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಅಂತರ ಕಾಣಿಸುತ್ತಿದೆ. ಇದು ಮುಂದುವರೆದರೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ದೊಡ್ಡ ಆರ್ಥಿಕ ಹೊಡೆತವಾಗಬಹುದು. ಹೋಟೆಲ್ಗಳು ಮತ್ತು ಕ್ಯಾಂಟೀನ್ಗಳು ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ದರ ಹೆಚ್ಚಿಸುವ ಬಗ್ಗೆ ಯೋಚಿಸುತ್ತಿವೆ. ಭಾರತ ಸರ್ಕಾರ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ತನ್ನ ಸ್ಟ್ರಾಟಜಿಕ್ ಎನರ್ಜಿ ರಿಸರ್ವ್ಸ್ಗಳನ್ನು ಬಳಸುವ ಬಗ್ಗೆ ಪರಿಶೀಲಿಸುತ್ತಿದೆ. ಆದರೆ ಹೊಸ ಪೂರೈಕೆ ವ್ಯವಸ್ಥೆ ಸ್ಥಿರವಾಗಲು ಸ್ವಲ್ಪ ಸಮಯ ಬೇಕಾಗಬಹುದು. ಹಾಗಾಗಿ ಮುಂದಿನ ಕೆಲವು ವಾರಗಳು ತುಂಬಾ ನಿರ್ಣಾಯಕವಾಗಿರಬಹುದು. ಸ್ನೇಹಿತರೆ, ನಿಮ್ಮ ಏರಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ ಸುಲಭವಾಗಿ ಸಿಗುತ್ತಿದೆಯೇ? ಅಥವಾ ನೀವು ಏಜೆನ್ಸಿ ಮುಂದೆ ಸಾಲಿನಲ್ಲಿ ನಿಂತಿದ್ದೀರಾ? ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಆಳವಾದ ಮತ್ತು ಅಪ್ಡೇಟೆಡ್ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ನಮ್ಮ ನಿತಿ ಡಿಕೋಡ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.